ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೀಡ್ಸ್ ವೈಬ್ಸ್. ಸೊ ಇವತ್ತು ನಾನು ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ನೋ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನನ್ನ ಬ್ಯಾಗಲ್ಲಿ ನಾನು ಹೊರಗಡೆ ಹೊರಟ್ರೆ ಏನೇನೆಲ್ಲ ಕ್ಯಾರಿ ಮಾಡ್ತೀನಿ ಅಂತ. ದಿಸ್ ಈಸ್ ಅ ಬಿಗ್ ಬ್ಯಾಗ್, ಇದು ದೊಡ್ಡದು. ನಾನು ಹೊರಗಡೆ ಇಲ್ಲೇ ಏನಾದರೂ ಹೊರಟ್ರೆ ಇದನ್ನ ಯೂಸ್ ಮಾಡಲ್ಲ. ಬಟ್ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ದಿನದ ಮಟ್ಟಿಗೆ ಏನಾದರೂ ಹೋದರೆ ಇದನ್ನ ಯೂಸ್ ಮಾಡ್ತೀನಿ. ದಿಸ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಡ್ರೆಸ್ಬೆರಿ. ಇದನ್ನು ನಾನು ಮಿಂತ್ರಾಯಿಂದ ತರಿಸಿದ್ದೆ. ತುಂಬಾ ಸ್ಪೇಷಿಯಸ್ ಆಗಿದೆ, ಕ್ಯಾನ್ ಸಿ ಹಿಯರ್. ಮತ್ತೆ ಸ್ಟಡಿ ಕೂಡ. ಸೊ ಲೆಟ್ಸ್ ಓಪನ್ ಇಟ್. ಇಟ್ ಹ್ಯಾಸ್ ದಿಸ್ ಜಿಪ್ ಹಿಯರ್ ಮೇನ್ ಕಂಪಾರ್ಟ್ಮೆಂಟಿಗೆ. ಒಳಗಡೆ ಓಪನ್ ಮಾಡಿದ ತಕ್ಷಣ ಈ ಥರ 1, 2 ಈ ಕಡೆ ಒಂದು 2 ಕಂಪಾರ್ಟ್ಮೆಂಟ್ಸ್ ಇದೆ. ಆಮೇಲೆ ಸೆಂಟ್ರಲ್ಲಿ ಇನ್ನೊಂದು ಜಿಪ್ ಕೂಡ ಇದೆ. ಸೊ ದರ್ ಈಸ್ ಒನ್ ಮೋರ್ ಕಂಪಾರ್ಟ್ಮೆಂಟ್ ಲೈಕ್ ಅ ಪೌಚ್. ಓಕೆ, ಇದರಲ್ಲಿ ಏನೇನಿದೆ ಅಂತ ನೋಡೋಣ. ದಿಸ್ ಈಸ್ ಲೈಕ್ ಅ ಮಾಮ್ ಎಡಿಷನ್. ಬಿಕಾಸ್ ನನ್ನ ಸ್ಟಫು ಅಷ್ಟೇನೂ ಇರೋದಿಲ್ಲ. ಬಿಕಾಸ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದರೆ ನನ್ನ ಮಗನ ಸಾಮಾನೇ ಜಾಸ್ತಿ ಕ್ಯಾರಿ ಮಾಡೋದಾಗುತ್ತೆ. ಸೊ ಫಸ್ಟ್ಲಿ ಅವನ ಸಾಮಾನೇ ತೋರಿಸ್ಬಿಡ್ತೀನಿ. ಆಬ್ವಿಯಸ್ಲಿ ವಾಟರ್ ಬಾಟಲ್ ಅಂತೂ ಬೇಕೇ ಬೇಕು. ದಿಸ್ ಈಸ್ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್. ಇದನ್ನು ನಾನು ಹೊರಗಡೆಯಿಂದನೇ ತೊಗೊಂಡಿರೋದು. ಆಮೇಲೆ ಬಿಬ್, ಬಟ್ಟೆ ಎಲ್ಲ ಗಲೀಜು ಆಗಬಾರ್ದು ಊಟ ಮಾಡಬೇಕಾದ್ರೆ ಅಂತ ಬಿಬ್ ತೊಗೊಂಡಿರ್ತೀನಿ. ಇದಾದಮೇಲೆ ಒಂದು ಕ್ಯಾರಿ ಬ್ಯಾಗಲ್ಲಿ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್. ಬಿಕಾಸ್ ಮಕ್ಕಳು ನೀರು ನೋಡಿದ್ರೆ ಮುಗೀತು, ಆಟ ಆಡಿ ಒಂದ್ಸರಿ ತೊಯ್ಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಸು. ಮತ್ತು ಎಮರ್ಜೆನ್ಸಿಗೆ ಇರಲಿ, ಬೈ ಚಾನ್ಸ್ ನಾವೆಲ್ಲಾದರೂ ಹೋದಾಗ ವಾಶ್ರೂಮ್ ಇರಲಿಲ್ಲ ಅಂತ ಏನಾದರೂ ಇದ್ದರೆ, ಬೈ ಚಾನ್ಸ್ ನಾವು ವೆಹಿಕಲ್ ಸ್ಟಾಪ್ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಇರಲಿ ಅಂತ ಒಂದು ಡೈಪರ್ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಆಬ್ವಿಯಸ್ಲಿ ಹಿ ಈಸ್ ಕಂಪ್ಲೀಟ್ಲಿ ಡೈಪರ್ ಫ್ರೀ ನಾವು. ಇವಾಗೇನು ಹಾಕೊಳ್ಳಲ್ಲ, ಮಾರ್ನಿಂಗು ಹಾಕೊಳ್ಳಲ್ಲ, ನೈಟು ಹಾಕೊಳ್ಳಲ್ಲ. ಕಂಪ್ಲೀಟ್ಲಿ ಡೈಪರ್ ಫ್ರೀ. ಬಟ್ ಸ್ಟಿಲ್ ಎಮರ್ಜೆನ್ಸಿಗೆ ಇರಬೇಕು ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಓಕೆ, ಇದಿಷ್ಟಾದಮೇಲೆ ಒಂದು ಸ್ನ್ಯಾಕ್ಸ್ ಬಾಕ್ಸು. ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡ್ತೀನಿ. ಮತ್ತು ಇನ್ನೊಂದು ಟಿಫಿನ್ ಬಾಕ್ಸ್ ಕೂಡ ಇದೆ, ಅವ್ನು ಸ್ಕೂಲಿಗೆ ತೊಗೊಂಡೋಗಿದ್ದಾನೆ. ಇಷ್ಟೇ ಚಿಕ್ಕದಾಗಿದೆ. ಇಟ್ ಹ್ಯಾಸ್ 2 ಕಂಪಾರ್ಟ್ಮೆಂಟ್ಸ್. ಒಂದರಲ್ಲಿ ಚಪಾತಿ ರೋಲ್ಸನ್ನು ಇಟ್ಕೊಂಡಿರ್ತೀನಿ, ಇನ್ನೊಂದರಲ್ಲಿ ರೈಸ್ ಮತ್ತು ಸ್ಪೂನನ್ನು ಇಟ್ಕೊಂಡಿರ್ತೀನಿ. ಸುಮ್ಮನೆ ದಾರಿಲಿ ಹಶು ಆದರೆ ಇರಲಿ ಅಂತ. ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್. ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಪರ್ಸ್ ಥರ ಇಟ್ಕೊಂಡಿದ್ದೀನಿ. ದಿಸ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಬ್ಯಾಗೆಟ್. ಇದು ನನ್ನ ಹತ್ರ, ನಾನು ಕಾಲೇಜ್ ಡೇಸಿಂದನೂ ನನ್ನ ಹತ್ರ ಇದೆ. ಇದನ್ನು ಕೂಡ ನಾನು ಮಿಂತ್ರಾಯಿಂದನೇ ತರಿಸ್ಕೊಂಡಿದ್ದೆ. ಎಲ್ಲ ಡ್ರೆಸ್ ಮೇಲೂ ಮ್ಯಾಚ್ ಆಗುತ್ತೆ. ನಾವೇನಾದರೂ ಕಾರಿಂದ ಇಳಿದು ಹೋಗಬೇಕಾದ್ರೆ ಈ ಕಂಪ್ಲೀಟ್ ಬ್ಯಾಗನ್ನು ನಾನು ಕ್ಯಾರಿ ಮಾಡಲ್ಲ, ಅವಶ್ಯಕತೆ ಇಲ್ಲ ಅಂದರೆ. ಐ ಜಸ್ಟ್ ಕ್ಯಾರಿ ದಿಸ್ ಒನ್. ಐ ಕ್ಯಾನ್ ಕೀಪ್ ಮೈ ಮೊಬೈಲ್ ಹಿಯರ್. ಆಮೇಲೆ ವೆಟ್ ವೈಪ್ಸ್ ಇರಬೇಕು ಅಂತ. ಮಕ್ಕಳು ಸ್ವಲ್ಪ ಅವಾಗವಾಗ ಕೈ ಗಲೀಜು ಮಾಡ್ಕೋತಾರೆ, ಅಲ್ಲಿ ಇಲ್ಲಿ ಮುಚ್ತಿರ್ತಾರೆ, ಅದಕ್ಕೆ ಇರಲಿ ಅಂತ ಇಟ್ಕೊಂಡಿರ್ತೀನಿ. ಇಟ್ ಕ್ಯಾನ್ ಹೋಲ್ಡ್ ಆಲ್ ಆಫ್ ಮೈ ಕಾರ್ಡ್ಸ್. ಇದರಲ್ಲಿ ಒಂದು ATM ಕಾರ್ಡ್ ಇಟ್ಕೊಂಡಿರ್ತೀನಿ. ನಾನು ಕ್ಯಾಶ್ ಕ್ಯಾರಿ ಮಾಡಲ್ಲ ಸುಮ್ಮನೆ. ಆಮೇಲೆ ಹ್ಯಾಂಡ್ ಕರ್ಚೀಫ್. ಇದಾದಮೇಲೆ ಇಲ್ಲಿ ಒಳಗಡೆ ಇನ್ನೊಂದು ಜಿಪ್ ಇದೆ. ಇದರಲ್ಲಿ ಬೇಕಿದ್ರೆ ಒಂದಿಷ್ಟು ಕ್ಯಾಶನ್ನು ಕ್ಯಾರಿ ಮಾಡಿರ್ತೀನಿ. ಮೋಸ್ಟ್ಲಿ ಇಟ್ಕೊಳ್ಳಲ್ಲ, ಬಿಕಾಸ್ ಕಾರ್ಡೇ ಯೂಸ್ ಮಾಡೋದು ಜಾಸ್ತಿ. ವೆಲ್, ದಿಸ್ ಈಸ್ ಇಟ್. ಮತ್ತು ಇದು ತುಂಬಾ ಪೋರ್ಟೇಬಲ್, ಎಲ್ಲನೂ ಹಿಡಿಸುತ್ತೆ ಇದರಲ್ಲಿ. ಮತ್ತು ನಾವು ಸುಮ್ಮನೆ ಈ ಥರ ತೊಗೊಂಡು ಹೋಗ್ಬಿಡ್ಬೋದು. ದಿಸ್ ಈಸ್ ಅ ವೆರಿ ಗುಡ್ ಬ್ಯಾಗ್. ಆ್ಯಂಡ್ ಇದನ್ನು ನಾನು ಯೂಸ್ ಮಾಡ್ತಾ ಬಂದು ಅರೌಂಡ್, ಐ ಥಿಂಕ್ ಐ ಗಾಟ್ ಇಟ್ ಇನ್ 2018, 19, 20, 21, 22, 23, 24, 25, 26 ಇಷ್ಟು ಇಯರ್ಸ್ ಆಯಿತು. ಓಕೆ, ಇದಾದಮೇಲೆ ಓಕೆ, 2 ಸೈಡ್ ಮುಗೀತು. ಇವಾಗ ಸೆಂಟ್ರಲ್ಲಿ ಏನು ಜಿಪ್ ಇದೆಯಲ್ಲ, ಇದರಲ್ಲಿ ನನ್ನ ವಸ್ತು ಇಟ್ಕೊಂಡಿರ್ತೀನಿ. ಬೈ ಚಾನ್ಸ್ ಹೊರಗಡೆ ಹೋದಾಗ ಸ್ವಲ್ಪ ಧೂಳೆಲ್ಲ ಆಗಿರುತ್ತೆ ಮುಖಕ್ಕೆ. ನಾನು ಆಲ್ರೆಡಿ ರೆಡಿಯಾಗಿ ಹೋಗಿರ್ತೀನಿ, ಬಟ್ ಸ್ಟಿಲ್ ಇಫ್ ಐ ವಾಂಟ್ ಟು ವಾಶ್ ಮೈ ಫೇಸ್, ಐ ವಿಲ್ ಕ್ಯಾರಿ ಮೈ ಫೇಸ್ ವಾಶ್. ಆಮೇಲೆ ಮತ್ತೇನಾದರೂ ರೆಡಿ ಆಗಬೇಕಾದ್ರೆ ಆಬ್ವಿಯಸ್ಲಿ ಐ ವಿಲ್ ಬಿ ನೀಡಿಂಗ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಇದು ಒಂದು ಮಿನಿ ಸನ್ಸ್ಕ್ರೀನ್. ಇದು ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಗಿತ್ತು ಇದು. ಆಮೇಲೆ ಮಿನಿ ಮಾಯ್ಶ್ಚರೈಸರ್.
ಮಿನಿ ಮಿರರ್. ಇದನ್ನ ನಮ್ಮ ಪಪ್ಪ ತಗೊಂಬಂದಿದ್ರು ತುಂಬ ದಿನದ ಹಿಂದೆ, ಲೈಕ್ ಅವರು ಗೋವಾಕೇನೋ ಹೋಗಿದ್ರು ಅವಾಗ ತೊಗೊಂಡಿದ್ರು. ಇಟ್ ಈಸ್ ಸೋ ಕ್ಯೂಟ್ ಆ್ಯಂಡ್ ಪೋರ್ಟೇಬಲ್. ಆಮೇಲೆ ಕಾಂಪ್ಯಾಕ್ಟ್ ಪೌಡರ್, ಮಾಸ್ಕ್, ಲಿಪ್ಸ್ಟಿಕ್. ಆಮೇಲೆ ಇದು ಸುಮ್ಮನೆ ಮನೇಲಿತ್ತು, ಇದ್ರೊಳಗೆ ನಾನು ಬಿಂದಿ ಹಾಕೊಂಡಿದ್ದೀನಿ ಈ ಥರ ಬೇಕಾಗುತ್ತೆ ಅಂತ. easy to carry, it is easy to carry, so I will keep it in the bag. ಆಮೇಲೆ ಹೆಡ್ಬ್ಯಾಂಡ್ಸ್ ಒಂದು ಬಿಟ್ಟು ಎರಡಿದೆ. ಆಮೇಲೆ ಒಂದಷ್ಟು ಟ್ಯಾಬ್ಲೆಟ್ಸ್ that I take regularly. ಆಮೇಲೆ ಕೀಸ್, ಒಂದಷ್ಟು ಕ್ಲಿಪ್ಸು, ಸೇಫ್ಟಿ ಪಿನ್ಸು, ಕಾಯಿನ್ಸು ಎಲ್ಲ ಇದೆ. ಆಯಿತು, ಇಷ್ಟೇ. ಇಲ್ಲಿ ಕೂಡ ರಬ್ಬರ್ ಬ್ಯಾಂಡ್ಸು, ಕ್ಲಿಪ್ಸ್ ಎಲ್ಲ ಇದೆ. ಓಕೆ, ವೆಲ್ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಕ್ಯಾರಿ ವಿತ್ ಮೀ. ಅಬ್ವಿಯಸ್ಲಿ ಶ್ರೇಷ್ಠನೊಂದು ಕ್ಯಾಪ್ ಕೂಡ ಇಟ್ಕೊಂಡಿರ್ತೀನಿ, ಅದನ್ನು ಈ ಬ್ಯಾಗಲ್ಲಿ ಹಾಕಿದ್ದೀನಿ ಸದ್ಯಕ್ಕೆ. ಐ ವಿಲ್ ಶೋ ಯು ನೌ. ಲೆಟ್ಸ್ ಪುಟ್ ದಮ್ ಬ್ಯಾಕ್ ಟುಗೆದರ್. ಓಕೆ, ನೌ ವಿ ವಿಲ್ ಸಿ ದಿಸ್ ಬ್ಯಾಗ್. ಇದು ನಾನು ಎಲ್ಲೇ ಏನಾದರೂ ಹೊರಗಡೆ ಹೊರಟ್ರೆ, ಲೈಕ್ ಅನ್ ಔಟಿಂಗ್, ಆವಾಗ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಇಟ್ ಈಸ್ ಅ ಸ್ಲಿಂಗ್ ಬ್ಯಾಗ್, ಇಟ್ ಈಸ್ ವೆರಿ ಸ್ಪೇಷಿಯಸ್. ಇವಾಗ ನಾನು ಏನಿಲ್ಲ, ಯಾವುದೇ ಬ್ಯಾಗ್ ತೊಗೊಂಡ್ರು ಅದರಲ್ಲಿ ನನ್ನ ಮಗನ ವಾಟರ್ ಬಾಟಲ್ ಹಿಡಿಸುತ್ತೋ ಇಲ್ಲೋ ಅನ್ನೋದನ್ನು ನೋಡಿ ಆಮೇಲೆ ಬ್ಯಾಗ್ ತೊಗೊಳ್ತೀನಿ. ಆ್ಯಂಡ್ ನೀವು ಥಿಂಕ್ ಮಾಡ್ತಾ ಇರ್ಬೋದು, ಪೀಪಲ್ ಬೈ ಡೈಪರ್ ಬ್ಯಾಗ್ಸ್ ಆ್ಯಂಡ್ ಆಲ್. ಅಬ್ವಿಯಸ್ಲಿ ಅವ್ರ ಚಿಕ್ಕ ಮಕ್ಕಳಿದ್ದಾಗ ನಾವು ಅದನ್ನು ಬಳಸ್ಕೊಳ್ತೀವಿ, ಆಮೇಲೆ ನಮ್ಗೆ ಅದು ಯೂಸೇ ಆಗಲ್ಲ. ಸೊ ಅದಕ್ಕೆ ನಾನು ಡೈಪರ್ ಬ್ಯಾಗ್ ತೊಗೊಂಡೇ ಇಲ್ಲ, ಅದ್ರ ಬದಲಿಗೆ ಈ ಥರ ಒಂದು ದೊಡ್ಡದಾಗಿರೋ ಬ್ಯಾಗನ್ನು ತೊಗೊಂಡಿದ್ದೀನಿ, ಸೊ ದ್ಯಾಟ್ ಐ ಕ್ಯಾನ್ ಯೂಸ್ ಇಟ್ ಲೇಟರ್ ಆಲ್ಸೋ. Okay, now we will see what we have in this bag. It has a flap like this. It has 2 compartments here. Illondu ಮತ್ತೆ illondu. So ಇಲ್ಲಿ ನನ್ನ ಮೊಬೈಲ್ ಹಿಡಿಸುತ್ತೆ. This is my old phone. ಸುಮ್ಮನೆ ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಒಳಗಡೆ ಏನಿದೆ ಅಂತ ನೋಡೋಣ. It has one more compartment here and 2 more extra packets. Okay, firstly I have a mirror and I have this one. This is a mirror and comb. You can see here. ಇಲ್ಲಿ ಮಿರರ್ ಇದೆ, ಇದು ಕೋಮ್. ಓಕೆ, ಸುಮ್ಮನೆ ಫ್ರೀ ಏರ್ ಏನಾದರೂ ಇಟ್ಟಿದ್ರೆ ಈ ಥರ ಕೋಮ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಸೊ ಐ ಗಾಟ್ ದಿಸ್ ಒನ್. ಆಮೇಲೆ ಮಿನಿ ಸ್ಯಾನಿಟೈಸರ್, lip tint, wet wipes, ATM card, one more ATM card, Aadhaar card, some coins, ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಅಂತ. ಆಮೇಲೆ ಇದರಲ್ಲಿ ನನ್ನ ಮಗನ ಬ್ಯಾಗ್ ಕೂಡ, ಇದರಲ್ಲಿ ನನ್ನ ಮಗಂದು ವಾಟರ್ ಬಾಟಲ್ ಕೂಡ ಇಡ್ಸುತ್ತೆ. ಅವ್ನು ಸ್ಕೂಲಿಗೆ ತೊಗೊಂಡೋಗಿದ್ದಾನೆ ಇವಾಗ. ಸೊ ಐ ವಿಲ್ ಕ್ಯಾರಿ ದಿಸ್ ಒನ್. ಆಮೇಲೆ ಇಲ್ಲಿ ಹಿಂದಗಡೆ ಇನ್ನೊಂದು ಜಿಪ್ ಇದೆ, ಇದರಲ್ಲಿ ನಾನು ಹೌಸ್ ಕೀಸ್ ಮತ್ತು ಅವನೊಂದು ಕ್ಯಾಪ್. ಸೊ ಇದರಲ್ಲಿ ನಾನು ಮನೆ ಕೀಸು ಮತ್ತು ಇದು ಅವನ ಹ್ಯಾಟ್. ಸೊ ಅವ್ನು ಹಾಕೊಳ್ತಾನೆ, ಆಮೇಲೆ ಅಮ್ಮ ಇದು ಸಾಕು ಅಂತ ತೆಗೆದು ಕೊಟ್ಟಿರ್ತಾನೆ ಅವನು. ಸೊ ಇದನ್ನು ತೊಗೊಳ್ತೀನಿ, ಸೊ ದಟ್ ಐ ಕ್ಯಾನ್ ಫೋಲ್ಡ್ ಇಟ್ ಆ್ಯಂಡ್ ಪುಟ್ ಇನ್ಸೈಡ್ ದ ಬ್ಯಾಗ್. ಇಲ್ಲಾಂದರೆ ಎಲ್ಲಾದರೂ ಕಳ್ಕೊಂಡ್ಬಂದೇ ಬಿಡ್ತೀವಿ. ವೆಲ್, ದಿಸ್ ಈಸ್ ಇಟ್. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಕ್ಯಾರಿ ಇನ್ ಮೈ ಬ್ಯಾಗ್ಸ್. Well, this is it for the video. Thank you so much for watching. See you all in my next video. Until then, bye.